ಸ್ಕ್ವೇರ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ಕ್ಯೂಬ್ ರೂಟ್ಸ್, ವರ್ಗ ವರ್ಗಮೂಲ, ಘನ ಘನಮೂಲಗಳು. ಸ್ಕ್ವೇರ್ ಅಂತ ಗೊತ್ತಿದೆ ನಿಮಗೆ, ಒಂದು ನಂಬರ್ನ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡೋದನ್ನ ಸ್ಕ್ವೇರ್ ಅಂತ ಕರಿತೀವಿ. ಕ್ಯೂಬ್ ಅಂತಂದರೆ ಅದನ್ನು 2 ಸಾರಿ ಏನಂತಂದರೆ 3 ಸಾರಿ ಬರ್ಕೊಂಡು ಮಲ್ಟಿಪ್ಲೈ ಮಾಡೋದು. 2 × 2 × 2 3 ಸಾರಿ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ತೀವಿ, ಅದನ್ನು ಕ್ಯೂಬ್ ಅಂತ ಕರಿತೀವಿ. ನಿಮಗೆ ನಾರ್ಮಲ್ ಆಗಿ ಬೇಸಿಕ್ ಆಗಿ ಒಂದು 10 ಸ್ಕ್ವೇರ್ಗಳು ಇಲ್ಲಿ ಬರೆದಿದ್ದೀನಿ ನಾನು. 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಇಲ್ಲಿ ಕ್ಯೂಬ್ಗಳನ್ನ ಬರೆದಿದ್ದೀನಿ. 1 ಕ್ಯೂಬ್ ಈಸ್ 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000. ಮಿನಿಮಮ್ ಇಷ್ಟಾದರೂ ನಿಮಗೆ ಗೊತ್ತಿರಬೇಕು. ಸ್ಕ್ವೇರ್ ಅಂತ ಬಂದಾಗ ಅಟ್ಲೀಸ್ಟ್ 25 ಸ್ಕ್ವೇರ್ಸ್ ಆದರೂ ಗೊತ್ತಿರಬೇಕು. 25 ಸ್ಕ್ವೇರ್ 625 ಅಲ್ಲಿವರೆಗಾದರೂ ಗೊತ್ತಿದ್ದರೆ ಭಾಳ ಒಳ್ಳೆಯದು. ಅಂದರೆ ಕ್ಯಾಲ್ಕುಲೇಷನ್ನು ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಈಗ ಈ ಸ್ಕ್ವೇರು ಕ್ಯೂಬ್ಗಳು ಏನು ಬರೆದಿದ್ದೀನಲ್ಲ, ಇವುಗಳಿಂದ ನಾವೇನನ್ನು ಕಲಿಬೇಕು, ಏನು ಅಬ್ಸರ್ವ್ ಮಾಡಬೇಕಿಲ್ಲಿ ಅಂತಂದರೆ, ಯಾವುದಾದ್ರೂ ಒಂದು ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬೇಕು ಅಂತಂದರೆ ಒಂದು ನೆಸಸರಿ ಕಂಡೀಷನ್ ಇದೆ. ಆ ನೆಸಸರಿ ಕಂಡೀಷನನ್ನು ಇಲ್ಲಿರ್ತಕ್ಕಂಥ ಸ್ಕ್ವೇರ್ಗಳಿಂದ ನಾವು ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ ಯಾವ ಡಿಜಿಟ್ ಇದ್ದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬಹುದು. ಆಗಿರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಹಾಗಾಗಿನೇ ನಾನಿಲ್ಲಿ ಯಾವ ವರ್ಡ್ ಬಳಸಿದ್ದೀನಿ ಅಂತಂದರೆ ನೆಸಸರಿ ಕಂಡೀಷನ್ ಅಂತ ಬಳಸಿದ್ದೀನಿ. ನೆಸಸರಿ, ಬಟ್ ಇಟ್ ಈಸ್ ನಾಟ್ ಸಫಿಷಿಯಂಟ್. ಹೇಳ್ತೀನಿ ಅದು ಏನು ಅಂತೇಳಿ. ಒನ್ಸ್ ಪ್ಲೇಸಲ್ಲಿ ಒಂದು ವೇಳೆ 1 ಇದ್ದರೆ ಅಥವಾ 4 ಇದ್ದರೆ ಅಥವಾ 9 ಇದ್ದರೆ ಅಥವಾ 6 ಇದ್ದರೆ, ಇಲ್ಲಿ ನೋಡಿ 6 ಇದ್ದರೆ ಅಥವಾ 5 ಇದ್ದರೆ, ಮತ್ತೆ ರಿಪೀಟ್ ಆಗುತ್ತೆ ನೋಡಿ, 6 ಆಲ್ರೆಡಿ ಬಂದಿದೆ, 9, 4, 1 ಅಥವಾ 0 ಇದ್ದರೆ, ಇಷ್ಟು ಡಿಜಿಟ್ಗಳಲ್ಲಿ ಯಾವುದಾದ್ರೂ ಒಂದು ಡಿಜಿಟ್ ಇದ್ದರೆ ಆ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋಂಥ ಚಾನ್ಸ್ ಇದೆ. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬೇಕು ಅಂತಂದರೆ ನೆಸಸರಿಲಿ ಈ ಡಿಜಿಟ್ಗಳಲ್ಲಿ ಯಾವುದಾದ್ರೂ ಒಂದು ಡಿಜಿಟ್ ಇರಬೇಕು. 1 ಇರಬೇಕು, 4 ಇರಬೇಕು, ಇಲ್ಲ 9 ಇರಬೇಕು, ಇಲ್ಲ 6 ಇರಬೇಕು, ಇಲ್ಲ 5 ಇರಬೇಕು, ಇಲ್ಲ 0 ಇರಬೇಕು. ಇದು ಬಿಟ್ಟು ಒನ್ಸ್ ಪ್ಲೇಸಲ್ಲಿ ಏನಾದರೂ 2 ಬಂತು ಅಂತಂದರೆ ನೀವು ಅದನ್ನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದು ಸಾಧ್ಯನೇ ಇಲ್ಲ. 3 ಬಂದರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋಕ್ಕೆ ಸಾಧ್ಯ ಇಲ್ಲ. 7 ಬಂದರೆ ಅಥವಾ 8 ಬಂದರೆ ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಸಾಧ್ಯ ಇಲ್ಲ. 7 ಬಂದರೂ ಕೂಡ ಆಗಲ್ಲ. ಓಕೆ, ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು ಅಂತಂದರೆ ಒನ್ಸ್ ಪ್ಲೇಸಲ್ಲಿ, ಯೂನಿಟ್ಸ್ ಪ್ಲೇಸಲ್ಲಿ ಈ ಡಿಜಿಟ್ಗಳು ಇರಬೇಕು ಅಂತ. ಸೊ ಇದು ಏನು ಅಂತಂದರೆ ನೆಸಸರಿ ಕಂಡೀಷನ್. ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಂದ್ರೆ ಈ ರೀತಿ ಇರಬೇಕು ಅಂತ. ಈ ರೀತಿ ಇದ್ದ ಮಾತ್ರಕ್ಕೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತಂತ ಹೇಳೋಕ್ಕಾಗಲ್ಲ. ಅಂದರೆ ಒನ್ಸ್ ಪ್ಲೇಸಲ್ಲಿ 1 ಬಂದ ಮಾತ್ರಕ್ಕೆ, ಒನ್ಸ್ ಪ್ಲೇಸಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸಲ್ಲಿ 1 ಬಂದ ಮಾತ್ರಕ್ಕೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ಸಫಿಷಿಯಂಟ್. ಇಟ್ ಈಸ್ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್. ಹಂಗಿದ್ರೆ ಮಾತ್ರ ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದಕ್ಕೆ ಒನ್ಸ್ ಪ್ಲೇಸಲ್ಲಿ ಈ ಡಿಜಿಟ್ಗಳು ಇರಬೇಕು. ಆದರೆ ಈ ಡಿಜಿಟ್ಗಳು ಇದ್ದು ಮಾತ್ರಕ್ಕೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಇದು, ಇಟ್ ಈಸ್ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್. ಓಕೆ, ಈಗ ಕೌಂಟರ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ 71 ನೋಡ್ರಿ. ಒನ್ಸ್ ಪ್ಲೇಸಲ್ಲಿ 1 ಇದೆ, ಆದರೆ ಇಟ್ ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. 65 ತಗೊಳ್ರಿ. ಒನ್ಸ್ ಪ್ಲೇಸಲ್ಲಿ 5 ಇದೆ ಬಟ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು ಅಂತಂದರೆ ಒನ್ಸ್ ಪ್ಲೇಸಲ್ಲಿ ಈ ಡಿಜಿಟ್ಗಳು ಇರಬೇಕು. ಆದರೆ ಈ ಡಿಜಿಟ್ಗಳು ಇದ್ದ ಮಾತ್ರಕ್ಕೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದಕ್ಕೇ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್ ಅಂತ ಹೇಳ್ತೀವಿ. ಆದರೆ ಕ್ಯೂಬ್ ಅಂತ ಬಂದಾಗ ಅಲ್ಲಿ ಈ ರೀತಿ ಕಂಡೀಷನ್ ನಾವು ಫೈಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒನ್ಸ್ ಪ್ಲೇಸಲ್ಲಿ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, 6, 7, 8, 9, 0 ಯಾವುದಾದ್ರೂ ಆಗಿರ್ಬೋದು. ಯಾವ ಡಿಜಿಟ್ ಆದರೂ ಫಸ್ಟ್ ಪ್ಲೇಸಲ್ಲಿ ಅಂದರೆ ಒನ್ಸ್ ಪ್ಲೇಸಲ್ಲಿ ಬರ್ಬೋದು. ಹಾಗಾಗಿ ಅಲ್ಲಿ ಪರ್ಫೆಕ್ಟ್ ಕ್ಯೂಬ್ ಹೌದಾ ಅಲ್ಲ ಅಂತ ಚೆಕ್ ಮಾಡಬೇಕು ಅಂತಂದರೆ ನಾವು ಮ್ಯಾನ್ಯುವಲಿ ಚೆಕ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಝೀರೋಗಳು ಬಂದಾಗ ಸ್ಕ್ವೇರ್ನ ಬಗ್ಗೆ ನಾನು ಮಾತಾಡಬೇಕು.
ಮಾಡಬೇಕಾದ್ರೆ ಝೀರೋಗಳು ಬಂದಾಗ ಯಾವಾಗಲೂ ಆ ಝೀರೋಗಳು ಒನ್ಸ್ ಪ್ಲೇಸಲ್ಲಿ ಬಂದಿರುತ್ತಲ್ಲ, ಅಂದರೆ ರೈಟ್ ಸೈಡ್ ಝೀರೋಗಳು, ಅಲ್ಲಿ ಯಾವಾಗ್ಲೂ ಈವನ್ ನಂಬರ್ ಆಫ್ ಝೀರೋಸ್ ಬರುತ್ತೆ. ಈವನ್ ನಂಬರ್ ಆಫ್ ಝೀರೋಸ್ ಅದು ಕೂಡ ನೆಸಸರಿ ಕಂಡೀಷನ್ ಬಟ್ ನಾಟ್ ಸಫಿಷಿಯಂಟ್. ಅಂದರೆ ನೋಡಿ 100 ಝೀರೋಸ್ ಎಷ್ಟು ಬಂದಿದೆ ಇಲ್ಲಿ? 2 ಝೀರೋಗಳು. ಸೊ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. 400 ಇಟ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. 40,000 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಝೀರೋಸ್ ಎಷ್ಟಿದೆ ಅಂತಂದ್ರೆ ನೋಡಿ, ಈವನ್ ನಂಬರ್ ಆಫ್ ಝೀರೋಸ್ 1 2 3 4 ಝೀರೋಸ್ ಇದೆ. ಇನ್ನೆರಡು ಝೀರೋಗಳು ಹಾಕಿ, ಇದು ಕೂಡ ಒಂದು ಪರ್ಫೆಕ್ಟ್ ಸ್ಕ್ವೇರ್. ಆದರೆ ಇದು ನೆಸಸರಿ ಬಟ್ ನಾಟ್ ಸಫಿಷಿಯಂಟ್. ನಾಟ್ ಸಫಿಷಿಯಂಟ್ ಅಂದ್ರೆ ಈವನ್ ನಂಬರ್ ಆಫ್ ಝೀರೋಸ್ ಇದು ಮಾತ್ರಕ್ಕೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಕೌಂಟರ್ ಎಕ್ಸಾಂಪಲ್ 200 ಈವನ್ ನಂಬರ್ ಆಫ್ ಝೀರೋಸ್ ಇದೆ, ಆದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಇದು ಕೂಡ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್. ಓಕೆ, ಇಲ್ಲಿ ಕ್ಯೂಬಿಗೆ ಬಂದಾಗ ಝೀರೋಗಳು ಎಷ್ಟಿರಬೇಕು ಅಂತಂದ್ರೆ ಮಲ್ಟಿಪಲ್ಸ್ ಆಫ್ 3 ಇರಬೇಕು. ಝೀರೋಸ್ ಅಂದ್ರೆ 3 ಝೀರೋಗಳು ಇರಬೇಕು, ಇಲ್ಲ 6 ಝೀರೋಗಳು ಇರಬೇಕು, ಈ ರೀತಿ 9 ಝೀರೋಗಳು ಇರಬೇಕು. ಈ ರೀತಿ ಝೀರೋಗಳಿದ್ರೆ ಅವಾಗ ಅದು ಪರ್ಫೆಕ್ಟ್ ಕ್ಯೂಬ್ ಆಗಿರೋ ಚಾನ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ ಕ್ಯೂಬ್ ಆಗಿರೋ ಚಾನ್ಸ್ ಇರಲ್ಲ. ಅದು ಕೂಡ ನೆಸಸರಿ ಬಟ್ ನಾಟ್ ಸಫಿಷಿಯಂಟ್. ಸೊ ಇಷ್ಟು ಅಬ್ಸರ್ವೇಷನ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಸ್ಕ್ವೇರ್ಗಳು ಮತ್ತು ಕ್ಯೂಬ್ಗಳನ್ನ ನೋಡಿ ನಾನು ಅಬ್ಸರ್ವ್ ಮಾಡ್ಬೇಕಾಗಿರೋಂಥ ಅಂಶಗಳಿದೆ. ಓಕೆ, ಅಂದ್ರೆ ಯಾವ ಡಿಜಿಟ್ ಇದ್ರೆ ಸ್ಕ್ವೇರ್ ಆಗಿರೋ ಚಾನ್ಸೇ ಇಲ್ಲ ಅಂತಂದ್ರೆ, ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋ ಚಾನ್ಸೇ ಇಲ್ಲ ಅಂತಂದ್ರೆ 2 ಇದ್ರೆ ಚಾನ್ಸ್ ಇಲ್ಲ, 3 ಇದ್ರೆ ಚಾನ್ಸ್ ಇಲ್ಲ, 7 ಇದ್ರೆ ಚಾನ್ಸ್ ಇಲ್ಲ, ಆಮೇಲೆ 8 ಇದ್ರೆ ಚಾನ್ಸ್ ಇಲ್ಲ. ಸೊ ಇಷ್ಟು ಅಬ್ಸರ್ವೇಷನ್ಸ್. ಇದಾದ್ಮೇಲೆ ರೂಟ್ ಅಂತ ಬಂದಾಗ ಸ್ಕ್ವೇರ್ ರೂಟ್ನ ಯೂಶ್ವಲಿ ನಾವು ಈ ರೀತಿ ಬರೀತೀವಿ. ಈಗ ಸಪೋಸ್ ಎಕ್ಸಾಂಪಲ್ √9 ಇದೆ ಅಂತ ಅನ್ಕೊಳ್ರಿ. √9ಗೆ ಒಂದು ಮಿಸ್ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ, ಇದಕ್ಕೆ √9 ವ್ಯಾಲ್ಯೂ ಬರೀರಿ ಅಂದ್ರೆ 9ಗೆ ಸ್ಕ್ವೇರ್ ರೂಟ್ ಬರೀರಿ ಅಂತಂದ್ರೆ ಯೂಶ್ವಲಿ ಏನ್ ಬರ್ದ್ಬಿಡ್ತಾರೆ, +or-3 ಅಂತ ಬರ್ದ್ಬಿಡ್ತಾರೆ. ಆಕ್ಚುಲಿ ಇಟ್ ಈಸ್ ರಾಂಗ್. +or-3 ಅಲ್ಲ. √9 ಅಂತಂದ್ರೆ ಅದರ ವ್ಯಾಲ್ಯೂ ಎಷ್ಟು? ಇಟ್ ಈಸ್ ಜಸ್ಟ್ 3. ಪಾಸಿಟಿವ್ ವ್ಯಾಲ್ಯೂ ಮಾತ್ರ ತಗೋಬೇಕು. ರೂಟ್ಗೆ ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಇರ್ತದೆ. ಒಂದು ವೇಳೆ ಈ ರೀತಿ ಇತ್ತು ಅಂತ ಅನ್ಕೊಡ್ರಿ, x² = 9 ಇತ್ತು ಅಂತಂದ್ರೆ, x² = 9 ಅಂತ ಇತ್ತು ಅಂದ್ರೆ ಅವಾಗ x ಈಗ ಬರೀಬಹುದು +or-√9 ಅಂತ. x² = 9 ಅಂತ ಇದ್ರೆ x +or-√9 ಅಂತ ಬರೀಬಹುದು. ಅದೇ ಒಂದು ವೇಳೆ ಈಕ್ವೇಶನ್ನೇ x √9 ಅಂತ ಇದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಜಸ್ಟ್ 3 ಅನ್ನೋದು ಆನ್ಸರ್ ಆಗುತ್ತೆ ಹೊರತು +or-3 ಅನ್ನೋದು ಆನ್ಸರ್ ಆಗಲ್ಲ. ಇದು ನಾವು ನೋಡ್ಬೇಕು. x √9 ಅಂತ ಏನಾದರೂ ಈಕ್ವೇಶನ್ ಇದ್ರೆ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ x 3 ಅನ್ನೋದು ಆನ್ಸರ್ ಹೊರತು +or-3 ಅನ್ನೋದು ಆನ್ಸರ್ ಅಲ್ಲ. ಇಲ್ಲಿ x² = 9 ಅಂತ ಇದ್ರೆ x +or-√9 ಅಂತ ಬರೀಬೇಕು. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತಂದ್ರೆ x +or-3 ಅನ್ನೋದು ಇಲ್ಲಿ ಆನ್ಸರ್. ಸೊ ಇವೆರಡು ಅಬ್ಸರ್ವೇಷನ್ಸ್ ನಾವು ಮಾಡ್ಬೇಕು. ಅಂದ್ರೆ ರೂಟ್ ಒಳಗಡೆ ಬಂದು ಮಾತ್ರಕ್ಕೆ +or- ಅಲ್ಲ, ಅದು ಆಕ್ಚುಲಿ ಪಾಸಿಟಿವ್ ವ್ಯಾಲ್ಯೂನೇ ತಗೋಬೇಕು ನಾವು. √9 ಅಂತಂದ್ರೆ ವ್ಯಾಲ್ಯೂ ಎಷ್ಟು? 3. √4 ಅಂತಂದ್ರೆ ವ್ಯಾಲ್ಯೂ 2. √16 ಅಂದ್ರೆ ವ್ಯಾಲ್ಯೂ ಎಷ್ಟು? 4. √25 ಮೀನ್ಸ್ ವ್ಯಾಲ್ಯೂ 5. ಸೊ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಈಗ ನಾವೇನ್ ಮಾಡೋಣ ಅಂತಂದ್ರೆ, ಇಷ್ಟ ಆಯ್ತಲ್ಲ, ನೆಕ್ಸ್ಟು ಒಂದು 2 ಡಿಜಿಟ್ ನಂಬರ್ ಏನಾದರೂ ಕೊಟ್ಟರೆ, ಯಾಕಂದರೆ ಯೂಶ್ವಲಿ ನಮಗೆ 2 ಡಿಜಿಟ್ ನಂಬರ್ಗಳನ್ನ ಸ್ಕ್ವೇರ್ ಫೈಂಡ್ ಔಟ್ ಮಾಡೋದು ಅಲ್ಲೆಲ್ಲಿ ಬರ್ತಾ ಇರ್ತದೆ. 2 ಡಿಜಿಟ್ ನಂಬರ್ಗಳ ಸ್ಕ್ವೇರನ್ನು ಆ್ಯಕ್ಚುಯಲ್ ಮಲ್ಟಿಪ್ಲೈ ಮಾಡಲಾರ್ದೇ ಹೆಂಗೆ ಫೈಂಡ್ ಮಾಡೋದು ಅಂತೇಳಿ ಒಂದು ಸಣ್ಣ ಟ್ರಿಕ್ ಇದೆ. ಅದು ಶಾರ್ಟ್ ಟ್ರಿಕ್, ಅದನ್ನು ನೋಡೋಣ. ಆ್ಯಕ್ಚುಲಿ ಅದು ವರ್ಕ್ ಆಗೋದು ಯಾವುದ್ರ ಮೇಲೆ ವರ್ಕ್ ಆಗ್ತದೆ ಅಂತಂದರೆ, ಒಂದು ವೇದಿಕ್ ಮ್ಯಾಥ್ಸ್ನ ಒಂದು ಟ್ರಿಕ್ಕಿಂದ ವರ್ಕ್ ಆಗ್ತದೆ, ಒಂದು ಲಾಜಿಕ್ಕಿಂದ ವರ್ಕ್ ಆಗುತ್ತೆ. ಆ ಲಾಜಿಕ್ ನಿಮಗೆ ಹೇಳೋದು ಅಷ್ಟನ್ನೇ, ಜಸ್ಟ್ ಟ್ರಿಕ್ ಅಂತ ನಾವು ಹೇಳ್ತೀವಿ. ಯಾವುದೋ ಒಂದು ನಂಬರ್ ಇದೆ ಅಂತ ಅನ್ಕೊಳ್ರಿ, ಒಂದು ಸಣ್ಣ ನಂಬರಿಂದ ನಾನು ಹೋಗ್ತೀನಿ. 12 ಇದೆ ಅಂತ ಅನ್ಕೊಳ್ರಿ. 12 ಸ್ಕ್ವೇರ್ ಬೇಕು ನಮಗೆ. ಆನ್ಸರ್ ಗೊತ್ತಿದೆ ನಮಗೆ 144. 12² = 144 ಗೊತ್ತಿರೋ ಆನ್ಸರ್ ಆಗಿರೋದ್ರಿಂದ ನಾನು ಅದನ್ನು ತಗೊಂಡಿದ್ದೀನಿ. ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನೂ ಇಲ್ಲ, ಮೊದಲಿಗೆ ಒನ್ಸ್ ಪ್ಲೇಸಿನ ಸ್ಕ್ವೇರ್ ಮಾಡಿ. 2 ಸ್ಕ್ವೇರ್ ಇಟ್ ಈಸ್ 4. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ 3 ಡಿಜಿಟ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಒನ್ಸ್ ಪ್ಲೇಸು, ಆಮೇಲೆ 3 ಡಿಜಿಟ್ಗಳು, ಆಮೇಲೆ ಟೆನ್ಸ್ ಪ್ಲೇಸ್. 3 ಡಿಜಿಟ್ ಮಲ್ಟಿಪ್ಲೈ ಮಾಡಿ. 1 2s 2, 2 2s 4. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಒನ್ಸ್ ಪ್ಲೇಸಿಗೆ ಬರಬೇಕು, ಸಾರಿ ಟೆನ್ಸ್ ಪ್ಲೇಸ್.
ಟೆನ್ಸ್ ಪ್ಲೇಸ್ನ ಸ್ಕ್ವೇರ್ ಮಾಡಿ. 1 ಸ್ಕ್ವೇರ್ ಈಸ್ 1. ಸೊ 144 ಆನ್ಸರ್. ಸೊ ಎಲ್ಲಿ ಯಾವ ರೀತಿ ಮಾಡಬೇಕು ಅಂತಂದರೆ ಎ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ. ಎ ಬಿ ಅಂತ ಅನ್ನೋದು ಪ್ರಾಡಕ್ಟ್ ಅಲ್ಲ, 2 ಡಿಜಿಟ್ಗಳು. ಎ ಅನ್ನೋದು ಒಂದು ಡಿಜಿಟ್, ಬಿ ಅನ್ನೋದು ಇನ್ನೊಂದು ಡಿಜಿಟ್. ಈ 2 ಡಿಜಿಟ್ಗಳ ಸ್ಕ್ವೇರ್ನ ಕೇಳಿದ್ರಲ್ಲಿ ಎ ಬಿ ಹೋಲ್ ಸ್ಕ್ವೇರ್ ಅಂತ ಕೇಳಿದ್ರಿ. ಅಲ್ಲಿ ಬರ್ದಿದ್ನಲ್ಲ ಆ ರೀತಿ. ಇಲ್ಲೇನು ಮಾಡ್ಬೇಕಂದ್ರೆ ಫಸ್ಟ್ 1's ಪ್ಲೇಸನ್ನ ಸ್ಕ್ವೇರ್ ಮಾಡಬೇಕು, ಆಮೇಲೆ ಈ 3 ಡಿಜಿಟ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ 10's ಪ್ಲೇಸನ್ನ ಸ್ಕ್ವೇರ್ ಮಾಡಬೇಕು. ಕ್ಯಾರಿ ಏನಾದರೂ ಬಂದರೆ ಕ್ಯಾರಿ ತಗೊಂಡು ಆ್ಯಡ್ ಮಾಡಿ ಮುಂದಕ್ಕೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 23 ಹೋಲ್ ಸ್ಕ್ವೇರ್, 23ನ ಸ್ಕ್ವೇರ್ ಬೇಕು. ಏನು ಮಾಡಬೇಕು? ಫಸ್ಟ್ 1's ಪ್ಲೇಸ್ನ ಸ್ಕ್ವೇರ್, 3 ಸ್ಕ್ವೇರ್ ಇಟ್ ಈಸ್ 9. ನೆಕ್ಸ್ಟ್ ಏನು ಮಾಡಬೇಕು? ಇವು 3 ಮಲ್ಟಿಪ್ಲೈ ಮಾಡಬೇಕು. 2 3s 6, 6 2s 12, 12ಗೆ 2 ಕ್ಯಾರಿ 1. ನೆಕ್ಸ್ಟು 10's ಪ್ಲೇಸಿಗೆ ಬರಬೇಕು, ಅದನ್ನು ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಅಂದರೆ 4, ಇದೊಂದನ್ನು ಆ್ಯಡ್ ಮಾಡಿ. 4 + 1 5, 529 ಈಸ್ ದ ಆನ್ಸರ್. 23 ಸ್ಕ್ವೇರ್. 45 ಸ್ಕ್ವೇರ್ ಅಂತ ಅಂದ್ಕೊಳ್ರಿ. 45 ಸ್ಕ್ವೇರ್ ನಿಮಗೆ ಕ್ಲಿಯರ್ ಆಗಲಿ ಅಂತೇಳಿ 1 2 3 ಎಕ್ಸ್ಟ್ರಾ ಎಕ್ಸಾಂಪಲ್ಗಳನ್ನು ತಗೊತಿದ್ದೀನಿ ನಾನು. ಫಸ್ಟ್ 1's ಪ್ಲೇಸ್ 5 ಸ್ಕ್ವೇರ್, 25ಗೆ 5 ಕ್ಯಾರಿ 2. ಆಮೇಲೆ ಏನು ಮಾಡಬೇಕು? ಈ 3 ಮಲ್ಟಿಪ್ಲೈ ಮಾಡಬೇಕು. 4 5s 20, 22s 40, 40 + 2, 42ಗೆ 2 ಕ್ಯಾರಿ 4. ನೆಕ್ಸ್ಟ್ 10's ಪ್ಲೇಸಿಗೆ ಬರಬೇಕು. 4 4s 16, 16 + 4 20. ಸೊ ದಿಸ್ ಇಸ್ ಆನ್ಸರ್ 2025. ಇದು 2 ಡಿಜಿಟ್ಗಳಿಗೆ ಮಾತ್ರ ಅಪ್ಲೈ ಆಗ್ತದೆ, ಮತ್ತೆ 3 4 ಡಿಜಿಟ್ಗಳನ್ನು ಅಪ್ಲೈ ಮಾಡಬಾರ್ದು. ಇದನ್ನು ಇದು 2 ಡಿಜಿಟ್ ನಂಬರ್ಗಳನ್ನ ಸ್ಕ್ವೇರ್ ಮಾಡೋದು ಮಾತ್ರ, ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. 59 ಹೋಲ್ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ಎಷ್ಟಕ್ಕೆ ಬೇಕಾದ್ರೆ ತಗೋಬೋದು ನೀವು, 99ವರೆಗೆ, 10ನಿಂದ 99ವರೆಗೆ ಯಾವ ನಂಬರ್ನ ಸ್ಕ್ವೇರ್ ಫೈಂಡ್ ಔಟ್ ಮಾಡೋದಕ್ಕೂ ಕೂಡ ಈ ಮೆಥಡ್ ಅಪ್ಲೈ ಮಾಡ್ಬೋದು. ಮೊದಲಿಗೆ 9 ಸ್ಕ್ವೇರ್, 9 ಸ್ಕ್ವೇರ್ ಅಂದರೆ 81, 1 ಕ್ಯಾರಿ 8. ಈಗ 3 ಮಲ್ಟಿಪ್ಲೈ ಮಾಡಬೇಕು. 5 9s 45, 45 2s 90, 90 + 8 ಅಂದರೆ 98 ಕ್ಯಾರಿ 9. 5 ಸ್ಕ್ವೇರ್ 25, 25 + 9, 25 + 9 ಅಂದರೆ 34, 3481. ನೀವು ಬೇಕಿದ್ರೆ ಆ್ಯಕ್ಚುಯಲ್ ಮಲ್ಟಿಪ್ಲಿಕೇಶನ್ ಮಾಡಿ ನೀವು ಚೆಕ್ ಮಾಡ್ಬೋದು. 59 × 59. $53 ನೋಡಿ, 4 3481 ಬಂತು. ಸೊ ಈ ರೀತಿ ಇದು ಒಂದಾಯಿತು. ಇನ್ನೊಂದು 1's ಪ್ಲೇಸಲ್ಲಿ ಏನಾದರೂ 5 ಬಂದಿತ್ತು ಅಂತಂದರೆ ಇದಕ್ಕಿಂತಲೂ ಈಸಿಯಾಗಿ ಫಾಸ್ಟಾಗಿ ನಾವೇನು ಮಾಡ್ಬೋದು ಅಂದರೆ ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ಬೋದು. 1's ಪ್ಲೇಸಲ್ಲಿ 5 ಬಂದಾಗ 15 ಅಂತ ಬಂತು ಅನ್ಕೊಂಡ್ರೆ 15 ಸ್ಕ್ವೇರ್ ಮಾಡಬೇಕು. ಏನು ಮಾಡಬೇಕು ಅಂತಂದರೆ 1's ಪ್ಲೇಸಲ್ಲಿ 5 ಬಂದರೆ 25 ಹಚ್ಚಿಬಿಡೋದು, 25 ಬರೆದ್ಬಿಡೋದು. 1's ಪ್ಲೇಸಲ್ಲಿ 5 ಬಂದರೆ 25 ಫಿಕ್ಸ್. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 10's ಪ್ಲೇಸಲ್ಲಿ ಬನ್ನಿ. 10's ಪ್ಲೇಸಲ್ಲಿ ಎಷ್ಟಿದೆ ನಂಬರು? 1 ಇದೆ. ಕೌಂಟ್ ಮಾಡಬೇಕಾದ್ರೆ 1ನ ನೆಕ್ಸ್ಟ್ ನಂಬರ್ ಯಾವುದು? 2. 1 2 3 4 ಅಂತ ಕೌಂಟ್ ಮಾಡಬೇಕಾದ್ರೆ 1ನ ನೆಕ್ಸ್ಟ್ ನಂಬರ್ ಯಾವುದು? 2. ಅವೆರಡು ಮಲ್ಟಿಪ್ಲೈ ಮಾಡಿ. 1 2s 2. ಸೊ 225 ಆನ್ಸರ್. 25 ತಗೊಳ್ರಿ, 25 ಸ್ಕ್ವೇರ್. 5 ಸ್ಕ್ವೇರ್ ಇದೆ ಅಂತಂದರೆ 25 ಬರೆದ್ಬಿಟ್ರಿ. ಈ ಮೆಥಡ್ ಅಪ್ಲೈ ಮಾಡಿದ್ರು ಕೂಡ ಅದೇ ಬರುತ್ತೆ ಆನ್ಸರ್. ನೋಡಿ, ಇದಕ್ಕೆ ನಾನೀಗ 2ನೇ ಮೆಥಡಿಂದ ಬರೆದಿರೋದು. ಫಸ್ಟ್ ಮೆಥಡಿಂದ ಬರಿತೀನಿ, ಯಾಕಂದ್ರೆ ಇದು ಕೂಡ 2 ಡಿಜಿಟ್ ನಂಬರ್ ಆಗಿರೋದ್ರಿಂದ ಈ ರೂಲ್ ಇಲ್ಲೂ ಅಪ್ಲೈ ಆಗಬೇಕಲ್ಲ, ಅಪ್ಲೈ ಆಗುತ್ತೆ. 5 ಸ್ಕ್ವೇರ್ ಅಂದರೆ 25ಗೆ 5 ಕ್ಯಾರಿ 2. ಈಗ 3 ಮಲ್ಟಿಪ್ಲೈ ಮಾಡಬೇಕು. 5 1s 5, 5 2s 10, 10 + 2 12, 2 ಕ್ಯಾರಿ 1. 1 ಸ್ಕ್ವೇರ್ ಮಾಡಿದರೆ 1, 1 + 1 2, ನೋಡಿ 225 ಬಂತು. ಈಗ 2ನೇ ಮೆಥಡಿಂದ 25 ಸ್ಕ್ವೇರ್ ಮಾಡೋಣ. 5 ಸ್ಕ್ವೇರ್ ಇರೋದ್ರಿಂದ 25, 2 ಇದೆ, ಕೌಂಟ್ ಮಾಡಬೇಕಾದ್ರೆ 2ನ ನೆಕ್ಸ್ಟ್ ನಂಬರ್ ಯಾವುದು? 3. ಮಲ್ಟಿಪ್ಲೈ ಮಾಡಿ. 2 3s 6, ಸೊ 625 ಆನ್ಸರ್. ಫಸ್ಟ್ ಮೆಥಡಿಂದ ಈಗ ಸಾಲ್ವ್ ಮಾಡೋಣ. 5 ಸ್ಕ್ವೇರ್ 25, 5 ಕ್ಯಾರಿ 2. ಈಗ 3 ಮಲ್ಟಿಪ್ಲೈ ಮಾಡಬೇಕು. 2 5s 10, 10 2s 20, 20 + 2, 22ಗೆ 2 ಕ್ಯಾರಿ 2. ಈಗ 2ನ ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಅಂದರೆ 4, 4 + 2 6, 625. 45 ಹೋಲ್ ಸ್ಕ್ವೇರ್. 45 ಸ್ಕ್ವೇರ್ ಎಷ್ಟು ಬಂದಿದೆ? 2025 ಬಂದಿದೆ ಫಸ್ಟ್ ಮೆಥಡಿಂದ. ಈ ಸೆಕೆಂಡ್ ಮೆಥಡಿಂದ ನೋಡಿ, 5 ಸ್ಕ್ವೇರ್ ಇದೆ ಅಂತಂದರೆ 25, 4 ಇದೆ ಅಂತಂದರೆ ಕೌಂಟ್ ಮಾಡಬೇಕಾದ್ರೆ ನೆಕ್ಸ್ಟ್ ನಂಬರ್ ಯಾವುದು? 5, 4 5s 20. 75 ಸ್ಕ್ವೇರ್. 5 ಇದೆ, 25,
7 ನೆಕ್ಸ್ಟ್ ನಂಬರ್ ಯಾವುದು 8, 7 8 56, 5625. ಸೊ ಈ ರೀತಿ 2 ಡಿಜಿಟ್ಗಳಿತ್ತು ಅಂತಂದ್ರೆ ಬೇರೆ ಯಾವುದೋ ಒಂದು ಡಿಜಿಟ್ ರ್ಯಾಂಡಮ್ ಡಿಜಿಟ್ ಆಗಿತ್ತು, ರ್ಯಾಂಡಮ್ ನಂಬರ್ ಆಗಿತ್ತು 2 ಡಿಜಿಟ್ ನಂಬರ್ ಅಂತಂದ್ರೆ ಈ ಮೆಥಡ್ ಯೂಸ್ ಮಾಡಿ. 1 ಸ್ಪೇಸಲ್ಲಿ 5 ಇತ್ತು ಅಂತಂದ್ರೆ ಈ ಮೆಥಡ್ ಯೂಸ್ ಮಾಡಿ. ನಾವೇನು ಮಾಡ್ಬೋದು, ಸ್ಕ್ವೇರ್ಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಬೋದು ನಾವು. ನೆಕ್ಸ್ಟ್ ನಮಗೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು ಬೇಕು. ಸ್ಕ್ವೇರ್ ರೂಟನ್ನು ನಾವೇನು ಮಾಡ್ತೀವಿ ಅಂತಂದರೆ 2 ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸ್ಕ್ವೇರ್ ರೂಟ್ 2 ಮೆಥಡ್ ಇದೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ. ಒಂದು ಫ್ಯಾಕ್ಟರೈಸೇಷನ್ ಮೆಥಡು, ಇನ್ನೊಂದು ಡಿವಿಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ಡು ನಾರ್ಮಲ್ ಆಗಿ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಪ್ರೈಮ್ ನಂಬರ್ಸ್ ಏನಾದರೂ ಸಣ್ಣ ಸಣ್ಣ ಪ್ರೈಮ್ ನಂಬರ್ಸ್ಗಳಿಂದನೇ ಆ ನಂಬರು ಏನು ಸ್ಕ್ವೇರ್ ನಂಬರ್ ಫಾರ್ಮ್ ಆಗಿತ್ತು ಅಂತಂದರೆ ನಮಗೆ ಈಸಿಯಾಗಿ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡಿಬಿಡ್ಬೋದು. ಒಂದು ವೇಳೆ ಯಾವುದೋ ಒಂದು ದೊಡ್ಡ ಪ್ರೈಮ್ ನಂಬರಿಂದ ಅದು ಫಾರ್ಮ್ ಆಗಿತ್ತು ಅಂತಂದರೆ ಆವಾಗ ಆ ಪ್ರೈಮ್ ನಂಬರ್ಗೆ ರೀಚ್ ಆಗೋವರೆಗೂ ನಮಗೆ ಫ್ಯಾಕ್ಟರ್ಸ್ಗಳು ಸಿಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಫ್ಯಾಕ್ಟರೈಸೇಷನ್ ಮೆಥಡು ಎಲ್ಲ ಟೈಮಲ್ಲೂ ಹೆಲ್ಪ್ ಮಾಡುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಡಿವಿಷನ್ ಮೆಥಡ್ ಏನಿದೆಯಲ್ಲ, ಆ ಡಿವಿಷನ್ ಮೆಥಡ್ ನೀವು ಎಂಥದ್ದೇ ಸ್ಕ್ವೇರ್ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿತ್ತು ಅಂತಂದರೆ ಎಂಥದ್ದೇ ನಂಬರ್ ಆಗಿದ್ರೂ ಕೂಡ ನಮಗೆ ರೂಟ್ ಸಿಗ್ತದೆ. ಒಂದು ವೇಳೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲಿಲ್ಲ ಅಂದರೂ ಕೂಡ ಡೆಸಿಮಲ್ಲಲ್ಲಿ ಅದರ ರೂಟ್ ಇದ್ದರೂ ಕೂಡ ಡಿವಿಷನ್ ಮೆಥಡಿಂದ ನಮಗೆ ಆನ್ಸರ್ ಸಿಗ್ತದೆ. ಆದರೆ ಫ್ಯಾಕ್ಟರೈಸೇಷನ್ ಮೆಥಡಿಂದ ಡೆಸಿಮಲಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರೂಟ್ ಟೂಗೆ ರೂಟ್ ಇಲ್ಲ, ಆದರೆ ಫ್ಯಾಕ್ಟರೈಸೇಷನ್ ಮೆಥಡಿಂದ ಇದಕ್ಕೆ ರೂಟ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆದರೆ ಡಿವಿಷನ್ ಮೆಥಡಿಂದ ಇದಕ್ಕೆ ಎಷ್ಟು ಡೆಸಿಮಲ್ ಪ್ಲೇಸ್ಗಳವರೆಗೆ ನನಗೆ ಆನ್ಸರ್ ಬೇಕೋ ಅಷ್ಟು ಡೆಸಿಮಲ್ ಪ್ಲೇಸ್ಗಳವರೆಗೆ ಆನ್ಸರ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇವೆರಡು ಮೇನ್ ಡಿಫ್ರೆನ್ಸಸ್ಸು ಯಾವುದರಿಂದ ಅಂತಂದರೆ, ಯಾವ ಮೆಥಡ್ಗಳಲ್ಲಿ ಅಂತಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ ಮತ್ತು ಡಿವಿಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಹೆಲ್ಪ್ ಆಗುತ್ತೆ ಯಾವಾಗ ಅಂತಂದರೆ ನಂಬರು ಸಣ್ಣ ನಂಬರ್ ಆಗಿದ್ದರೆ, ಫ್ಯಾಕ್ಟರ್ಸ್ಗಳೇನಾದರೂ ಸಣ್ಣ ಸಣ್ಣ ಪ್ರೈಮ್ ನಂಬರ್ಸಿಂದ ಫಾರ್ಮ್ ಆಗಿತ್ತು ಅಂತಂದರೆ ಅವಾಗ ಅದು ಹೆಲ್ಪ್ ಮಾಡ್ತದೆ. ದೊಡ್ಡ ಪ್ರೈಮ್ ನಂಬರಿಂದ ಫಾರ್ಮ್ ಆಗಿತ್ತು ಅಂತಂದರೆ ಭಾಳ ಕಷ್ಟ ಆಗ್ತದೆ. ಅವಾಗ ಬೆಟರ್ ಟು ಗೋ ವಿತ್ ಡಿವಿಷನ್ ಮೆಥಡ್. ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಆ್ಯಸ್ ಯೂಶುವಲ್ ಫ್ಯಾಕ್ಟರೈಸೇಷನ್ ಮೆಥಡ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಆಮೇಲೆ ಡಿವಿಷನ್ ಮೆಥಡ್ನ ಎಕ್ಸ್ಪ್ಲೇನ್ ಮಾಡಿ. ಸೊ ಡಿವಿಷನ್ ಮೆಥಡ್ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತದೆ. ಒಂದು 4 ಪ್ರಾಬ್ಲಮ್ಸ್ ಜಾಸ್ತಿನೇ ತಗೊಳ್ತೀನಿ, ಯಾಕಂದರೆ ಅದನ್ನ ಭಾಳ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅದು ಯೂಶ್ವಲಿ ಈಗಿನ ಟೆಕ್ಸ್ಟ್ ಬುಕ್ಸಲ್ಲಿ ಇಲ್ಲ, ಓಲ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ ಇತ್ತು, ಅದು ಸರ್ಚ್ ಮಾಡಿದ್ರೆ ಸಿಗೋದು ಕಷ್ಟ. ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಅಂತ ತಗೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇ ಬಿ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಆಗ್ಬೋದು ಅನಿಸ್ತದೆ. ಈಗ ಸದ್ಯಕ್ಕೆ ಯಾವುದನ್ನ ತಗೊಳ್ಳೋಣ ಅಂತಂದರೆ ರೂಟ್ 16 ಆನ್ಸರ್ ಗೊತ್ತಿದೆ ನಮಗೆ, ಆ್ಯಕ್ಚುಲಿ 4. ನನ್ನ ಇಂಟೆನ್ಷನ್ ಏನು ಅಂತಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ನ ಯಾವ ರೀತಿ ಬಳಸಬೇಕು ಅನ್ನೋದು ಅಷ್ಟೇ. ಫ್ಯಾಕ್ಟರೈಸೇಷನ್ ಮೆಥಡಿಂದ 16ಗೆ ರೂಟನ್ನು ಫೈಂಡ್ ಮಾಡಬೇಕು. ಯಾವ ರೀತಿ ಫೈಂಡ್ ಮಾಡ್ತೀರಿ ನೋಡಿ. 16 ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗ್ರಿ. ಲೋಯೆಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತಂದರೆ 2. ಆ 2 ಇಂದನೇ ಡಿವೈಡ್ ಮಾಡ್ತಾ ಹೋಗ್ರಿ. ಫಸ್ಟಿಗೆ 2 8 16, 2 4 8, 2 2 4, 2 1 2. ಇಷ್ಟು ಮಾಡಿ ಆದಮೇಲೆ 2 ಸೇಮ್ ಏನು ಪ್ರೈಮ್ ನಂಬರ್ಗಳ ಗ್ರೂಪ್ ಮಾಡಿ. ಸೇಮ್ ಪ್ರೈಮ್ ನಂಬರ್ಗಳ 2 ಪೇರ್ಗಳನ್ನ ಒಂದು ಗ್ರೂಪ್ ಮಾಡಿ. ಇವೆರಡನ್ನ ಒಂದು ಗ್ರೂಪ್ ಮಾಡಿರಿ, ಇವೆರಡನ್ನ ಒಂದು ಗ್ರೂಪ್ ಮಾಡಿ. ಈ 2 ಪ್ರೈಮ್ ನಂಬರ್ಗಳಿಂದ ಒಂದು ಪ್ರೈಮ್ ನಂಬರ್ ಮಾತ್ರ ತಗೊಳ್ರಿ, ಈ 2 ಪ್ರೈಮ್ ನಂಬರ್ಗಳಿಂದ ಒಂದು ಪ್ರೈಮ್ ನಂಬರ್ ಮಾತ್ರ ತಗೊಳ್ರಿ. ಈಗೇನು ಹೊರಗಡೆ ತಗೊಂಡಿದ್ದೀರಲ್ಲ ಇವುಗಳನ್ನ ಮಲ್ಟಿಪ್ಲೈ ಮಾಡಿ. 2 2 4. ಇದೇನಾಗಿರುತ್ತೆ ಅಂತಂದರೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ರೂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ತಗೊಳ್ರಿ, ರೂಟ್ 64. 64ಗೆ ಸ್ಕ್ವೇರ್ ರೂಟ್ ಗೊತ್ತಿದೆ ನಮಗೆ 8. ಈಗ ನಮ್ಮ ಇಂಟೆನ್ಷನ್ ಏನಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ 8 ಅಂತ ಪ್ರೂವ್ ಮಾಡಬೇಕು. 64 ಡಿವೈಡ್ ಮಾಡ್ತಾ ಹೋಗ್ರಿ. 232, 216, 28, 24, 22, 21. ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ಪ್ರೈಮ್ ನಂಬರ್ಗಳ 2 ಪ್ರೈಮ್ ನಂಬರ್ಗಳ ಗ್ರೂಪ್ ಮಾಡಬೇಕು. ಇವೆರಡರದ್ದು ಒಂದು ಗ್ರೂಪು, ಇವೆರಡರದ್ದು ಒಂದು ಗ್ರೂಪು, ಇವೆರಡರದ್ದು ಒಂದು ಗ್ರೂಪ್. ಇವೆರಡರಿಂದ ಒಂದು ಪ್ರೈಮ್ ನಂಬರ್, ಇವೆರಡರಿಂದ ಒಂದು ಪ್ರೈಮ್ ನಂಬರ್, ಇವೆರಡರಿಂದ ಒಂದು ಪ್ರೈಮ್ ನಂಬರ್. ಸೇಮ್ ಇರುತ್ತಲ್ಲ, ಅದರಲ್ಲಿ ಒಂದು ತಗೊಂಡಿದ್ದೀವಿ ಅಂತ. ಈಗ ತಗೊಂಡಿರ್ತಕ್ಕಂಥ ಪ್ರೈಮ್ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿ. 2 2 4, 4 2 8. ಸೊ ಆನ್ಸರ್ ಈಸ್ 8.
√64. ಇನ್ನೊಂದು ಯಾವುದಾದ್ರು ಒಂದು ಪ್ರೈಮ್ ನಂಬರ್ ತಗೊಳ್ಳೋಣ, ಸಾರಿ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಳ್ಳೋಣ. ಇದು ಅಪ್ಲೈ ಆಗೋದು ಪರ್ಫೆಕ್ಟ್ ಸ್ಕ್ವೇರಿಗೆ ಮಾತ್ರ. ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಬರುತ್ತೆ, ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತೇಳಿ. ಅವಾಗ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ಡಿಜಿಟ್ ಕಡಿಮೆ ಇರ್ತದೆ, ಇಲ್ಲಿ ಒಂದು ಪ್ರೈಮ್ ನಂಬರ್ ಕಡಿಮೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 32 ಅಂತ ಇದೆ. ಈ 32ಗೆ ಯಾವ ಸ್ಮಾಲೆಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಅಂತ ಕೇಳ್ತಾರೆ ಅವರು. ಅವಾಗ ನಾವೇನು ಮಾಡಬೇಕು, ಸೇಮ್ ಇದೇ ಪ್ರಾಸೆಸ್. ಅವಾಗ ಎರಡೆರಡು ಏನು ಪ್ರೈಮ್ ನಂಬರ್ಸ್ಗಳ ಗ್ರೂಪ್ ಆಗುತ್ತೆ, ಆದ್ರೆ ಲಾಸ್ಟಿಗೆ ಒಂದು ಮಾತ್ರ ಉಳಿತದೆ, ಸಿಂಗಲ್ ಡಿಜಿಟ್ ಒಂದು ಪ್ರೈಮ್ ನಂಬರ್ ಉಳಿದು ಬಿಡ್ತದೆ. ಆ ಪ್ರೈಮ್ ನಂಬರ್ನೇ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಪೇರ್ ಆಯಿತು. ಆ ಪೇರಿಂದ ನಾವು ಒಂದು ಹೊರಗೆ ತೆಗೆದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬರೀಬಹುದು. ಅಂದ್ರೆ ಏನು ಮಲ್ಟಿಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ನಾವು ಯಾವ್ದು ನಂಬರ್ ಮಲ್ಟಿಪ್ಲೈ ಮಾಡಬೇಕು, ಅಲ್ಲಿ ಯಾವ್ದು ಎಕ್ಸ್ಟ್ರಾ ಉಳಿದಿರ್ತದಲ್ಲ ಅದೇ ನಂಬರ್ನೇ ಮಲ್ಟಿಪ್ಲೈ ಮಾಡ್ಬೇಕಂತ ಬರೀಬೇಕು. ಇನ್ನು ಕೆಲವೊಮ್ಮೆ ಕ್ವಶನ್ ಕೇಳ್ತಾರೆ, ಏನಂತ ಕೇಳ್ತಾರೆ ಅಂದ್ರೆ ಯಾವ ಸ್ಮಾಲೆಸ್ಟ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಅಂತ ಕೇಳ್ತಾರೆ. ಸೇಮ್ ಪ್ರಾಸೆಸ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬೇಕು. ಅಲ್ಲಿ ಯಾವುದೋ ಒಂದು ಮಾತ್ರ ಸಿಂಗಲ್ ಉಳಿತದ ಅದನ್ನೇ ಡಿವೈಡ್ ಮಾಡಬೇಕು ಅಂತ ಬರೀಬೇಕು. ಯಾವುದನ್ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೂ ಅದೇ, ಯಾವುದನ್ನ ಡಿವೈಡ್ ಮಾಡಬೇಕು ಅಂದ್ರೂ ಕೂಡ ಅದೇ ಕೆಲಸ ಮಾಡ್ಬೇಕು ನಾವು. ನೆಕ್ಸ್ಟ್ ಒನ್ ನೋಡ್ರಿ, 144 √144. ಆನ್ಸರ್ ನಮ್ಗೆ ಗೊತ್ತಿದೆ 12. ಬಟ್ ನಾವೇನ್ ಮಾಡ್ಬೇಕೀಗ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಯೂಸ್ ಮಾಡಬೇಕು. ಈವನ್ ನಂಬರ್ ಆಗಿರೋದ್ರಿಂದ ವಿ ಕ್ಯಾನ್ ಡಿವೈಡ್ ದಿಸ್ ನಂಬರ್ ಬೈ 2. 2 7s are 14, 2 2s are 4, 2 36s are 72, 2 18s are 36, 2 9s are 18. ಈಗ 2 ಇಂದ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ, 3 ಇಂದ ಕಂಟಿನ್ಯೂ ಮಾಡಬೇಕು. 3 3s are 9, 3 1s are 3. ಈಗ ಏನು ಮಾಡಬೇಕು, ಎರಡೆರಡು ಸೇಮ್ ನಂಬರ್ಗಳ ಸೇಮ್ ಪ್ರೈಮ್ ನಂಬರ್ಗಳ ಗ್ರೂಪ್ ನೋಡಿ. ಇವೆರಡು ಒಂದು ಸೇಮ್ ಇದೆ, ಇವೆರಡು ಸೇಮ್ ಇದೆ, ಇವೆರಡು ಸೇಮ್ ಇದೆ, ಇವೆರಡು. ಈಗ ಇವೆರಡರಿಂದ ಒಂದು ನಂಬರ್ ತಗೊಳ್ರಿ ಹೊರಗಡೆ, ಇವೆರಡರಿಂದ ಒಂದು ನಂಬರು, ಇವೆರಡರಿಂದ ಒಂದು ನಂಬರ್. ಮೆಥಡ್ ನೆನ್ಪಿಟ್ಕೊಳ್ಳಿ, ಲಾಜಿಕ್ ಬೇಡ. ಯಾಕೆ ಹಿಂಗಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಬೇಡ ಸದ್ಯಕ್ಕೆ. 2 2s are 4, 4 3s are 12. ಸೊ √144 ಅಂತಂದ್ರೆ 12. ಓಕೆ, ನೌ ಟೇಕ್ ಒನ್ ಮೋರ್ ಎಕ್ಸಾಂಪಲ್. 196 ತಗೊಳ್ರಿ, √196. ಗೊತ್ತಿಲ್ಲ 196 ಯಾವ ನಂಬರಿಂದ ಹೋಗ್ತದೆ ಅಂತೇಳಿ, ಬಟ್ ಇವ ನಂಬರ್ ಆಗಿರೋದ್ರಿಂದ 2 ಇಂದ ಅಂತೂ ಹೋಗೇ ಹೋಗ್ತದೆ. 2 9s are 18, 1 ಉಳಿತು, 2 8s are 16, 2 4s are 8, 2 9s are 18. 49 ಅಂದ ಕೂಡಲೇ ನಿಮ್ಮ ತಲೆಗೆ ಫಸ್ಟ್ ಬರಬೇಕಾಗಿರೋ ನಂಬರ್ 7. 7 7s are 49, 7 1s are 7. ಈಗ ಈ ಎರಡು ಸೇಮ್ ನಂಬರ್ಗಳದ್ದು ಒಂದು ಗ್ರೂಪು, ಇವೆರಡು ಸೇಮ್ ನಂಬರ್ಗಳದ್ದು ಒಂದು ಗ್ರೂಪ್. ಇವೆರಡರಿಂದ ಒಂದು ನಂಬರ್ ತಗೊಳ್ರಿ, ಇವೆರಡರಿಂದ ಮತ್ತೊಂದು ನಂಬರ್ ತಗೊಳ್ರಿ, ಎರಡು ಮಲ್ಟಿಪ್ಲೈ ಮಾಡಿ. 2 7s are 14. ಸೊ √196 ಅಂತಂದ್ರೆ ಆನ್ಸರ್ ಎಷ್ಟು, 14 ಇಸ್ ದ ಆನ್ಸರ್. ಟೇಕ್ ಒನ್ ಮೋರ್ ಪ್ರಾಬ್ಲಮ್. 2025 ಸ್ವಲ್ಪ ದೊಡ್ಡದೇ ತಗೊಳ್ಳಿ. 2025 √2025. ಆಲ್ರೆಡಿ ನಾವು ಇದನ್ನ ಫೈಂಡ್ ಔಟ್ ಮಾಡಿದೀವಿ. ಅದು ಯಾವ ನಂಬರ್ನ ಸ್ಕ್ವೇರ್ ಅಂತಂದ್ರೆ 45 ಸ್ಕ್ವೇರ್. ಅದು 45 ಆ ನಂಬರ್ನ ಸ್ಕ್ವೇರ್. 2025 5 ಇದೆ, ಸೊ 5 ಇಂದ ಡಿವೈಡ್ ಮಾಡ್ತೀನಿ. 5 4s are 20, 5 ಗಿಂತ ಕಡಿಮೆ ಇರೋದ್ರಿಂದ 5 0s are 0, 25 5 5s are 25. ಇಲ್ಲಿ ಒಂದು ಸ್ವಲ್ಪ ರಾಂಗ್ ಏನು ತಪ್ಪು ಮಾಡೋಂಥ ಚಾನ್ಸಸ್ ಇರ್ತದೆ, ಭಾಳ ಕೇರ್ಫುಲ್ ಆಗಿರ್ಬೇಕು. 5 8s are 5 1s are 5, 81 ಇದೆ. ನೀವು ಡೈರೆಕ್ಟಾಗಿ 9 ಇಂದ ಡಿವೈಡ್ ಮಾಡ್ಬೋದು, ಬಟ್ ಪ್ರೈಮ್ ನಂಬರ್ಸ್ನೇ ಡಿವೈಡ್ ಮಾಡಿ ಬೆಟರ್. 3 ಇಂದ ಡಿವೈಡ್ ಮಾಡಿ. 3 2s are 6, 3 7s are 21, 3 9s are 27, 3 3s are 9, 3 1s are 3. ಈಗ ಎರಡೆರಡು ಸೇಮ್ ಪ್ರೈಮ್ ನಂಬರ್ಗಳದ್ದು ಒಂದು ಗ್ರೂಪ್. ಇವೆರಡರಿಂದ ಒಂದು, ಇವೆರಡರಿಂದ ಒಂದು, ಇವೆರಡರಿಂದ ಒಂದು. ಅಲ್ಲಿ ಯಾವ ನಂಬರ್ಗಳಿರ್ತಾವಲ್ಲ ಅದನ್ನೇ ತಗೋಬೇಕು. ಈಗ ಮಲ್ಟಿಪ್ಲೈ ಮಾಡಿ. 5 3s are 15, 15 3s are 45. ಸೊ ಇಟ್ ಈಸ್ ಈಕ್ವಲ್ ಟು 45. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಸ್ಕ್ವೇರ್ ರೂಟನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವು ಸಾಲ್ವ್ ಮಾಡ್ತೀವಿ. ಇನ್ನೊಂದೇನು ಅಂತಂದರೆ, ನಾನು GPSTR ಏನು ಸಿಲೆಬಸ್ ಇದೆ ಅದರ ಪ್ರಕಾರನೇ ಕ್ಲಾಸನ್ನು ಮಾಡ್ತಾ ಹೋಗ್ತಿದ್ದೀನಿ. ನಿಮ್ಗೇನಾದರೂ ಬೇಕು ಅಂದರೆ, ಇಂಟ್ರೆಸ್ಟೆಡ್ ಇದ್ದರೆ ಇದರದ್ದೆಲ್ಲನೂ ಅಂದರೆ
ಆ್ಯಸ್ ಯೂಶ್ವಲ್ ಸಿಗಲ್ಲ, ಬಟ್ ಎಲ್ಲ ಸಿಲೆಬಸ್ಸನ್ನು ಥಿಯರಿ ಪ್ಲಸ್ ಪ್ರಾಬ್ಲಮ್ಸು, ಪ್ರಾಕ್ಟೀಸ್ ಪ್ರಾಬ್ಲಮ್ಸು, ವರ್ಕ್ ಎಕ್ಸಾಂಪಲ್ಸು ಇವೆಲ್ಲನೂ ಸೇರಿ ಒಂದು ನೋಟ್ಸ್ ರೆಡಿ ಮಾಡ್ತಿದ್ದೀವಿ. ಅದು ಕೂಡ ಚಾಪ್ಟರ್ ವೈಸ್ ಇರುತ್ತೆ. ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಆದಂಗೆಲ್ಲನೂ ಅದು ನಿಮಗೆ ಏನು ಪ್ರೊವೈಡ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು. ಆ ರೀತಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅದು ವರ್ತ್ ಅಂತ ಅನಿಸಿದರೆ ನೀವು ಒಂದ್ಸರಿ ಅದನ್ನು ನೋಡ್ಬೋದು. ಕ್ಲಾಸನ್ನು ಕೂಡ ಅಬ್ಸರ್ವ್ ಮಾಡಿರ್ತೀರಿ, ನೀವು ಅದನ್ನು ತಗೊಳ್ಬೋದು. ಓಕೆ, ಅದರಲ್ಲಿ ಯಾವುದೇ ಫೋರ್ಸ್ ಇಲ್ಲ ಮತ್ತೆ. ಸೊ ಅದೊಂದನ್ನು ಹೇಳಬೇಕಾಗಿತ್ತು. ರೈಟ್. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಸ್ಕ್ವೇರ್ ರೂಟ್ ಸಂಬಂಧಪಟ್ಟಿದ್ದಾಯಿತು. ಈಗ ಕ್ಯೂಬ್ ರೂಟನ್ನು ಇದೇ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಫೈಂಡ್ ಔಟ್ ಮಾಡ್ಬೋದು. ಪರ್ಫೆಕ್ಟ್ ಕ್ಯೂಬ್ ಆಗಿದ್ರೆ ಮಾತ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವೇನು ಮಾಡ್ಬೋದು ಅಂತಂದರೆ ಕ್ಯೂಬ್ ರೂಟನ್ನು ಫೈಂಡ್ ಔಟ್ ಮಾಡ್ಬೋದು. ಪರ್ಫೆಕ್ಟ್ ಕ್ಯೂಬ್ ಆಗಿರಲಿಲ್ಲ ಅಂತಂದರೆ ಅದಕ್ಕೆ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡೋದಕ್ಕೆ ಮೇ ಬಿ ನನಗೆ ಗೊತ್ತಿರೋ ಥರ ಯಾವುದೇ ಮೆಥಡ್ ಇಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲಿಲ್ಲ ಅಂತಂದರೆ ನಿಯರೆಸ್ಟ್ ಡೆಸಿಮಲ್ ವ್ಯಾಲ್ಯೂಸ್ವರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಡೆಸಿಮಲ್ ವ್ಯಾಲ್ಯೂವರೆಗೆ ಪ್ಲೇಸ್ಗಳವರೆಗೆ ನಾವೇನು ಮಾಡ್ಬೋದು ಅಂತಂದರೆ ರೂಟನ್ನು ಫೈಂಡ್ ಮಾಡ್ಬೋದು, ಪರ್ಫೆಕ್ಟ್ ಸ್ಕ್ವೇರ್ ಆಗಿರಲಿಲ್ಲ ಅಂದರೂ ಕೂಡ. ಆದರೆ ಯಾವ ಮೆಥಡಿಂದ? ಡಿವಿಷನ್ ಮೆಥಡಿಂದ. ಪರ್ಫೆಕ್ಟ್ ಕ್ಯೂಬ್ ಆಗಿರಲಿಲ್ಲ ಅಂತಂದರೆ ಅದಕ್ಕೆ ಕ್ಯೂಬ್ ರೂಟನ್ನು ಫೈಂಡ್ ಔಟ್ ಮಾಡೋಂಥ ಒಂದು ಪ್ರಯತ್ನ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸ್ತದೆ. ಓಕೆ, ಈಗ ಕ್ಯೂಬ್ ರೂಟನ್ನು ಯಾವ ರೀತಿ ಫೈಂಡ್ ಮಾಡಬೇಕು? ಒಂದು ಯಾವುದಾದ್ರೂ ಒಂದು ತಗೊಳ್ಳೋಣ. ಒಂದು ಸಿಂಪಲ್ ಕ್ಯೂಬ್ ರೂಟ್ ಆಫ್ 8 ನಮ್ಗೆ ಗೊತ್ತಿದೆ, ಇಟ್ ಈಸ್ 2. ಕ್ಯೂಬ್ ರೂಟ್ 8 ಈಸ್ ಈಕ್ವಲ್ ಟು 2. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಸೇಮ್ ಪ್ರಾಸೆಸ್ಸೇ, ಬಟ್ ಅಲ್ಲಿ ಎರಡೆರಡು ಸೇಮ್ ನಂಬರ್ಗಳದ್ದು ಗ್ರೂಪ್ ಮಾಡ್ತಿದ್ವಲ್ಲ, ಇಲ್ಲಿ ಮೂರು ಸೇಮ್ ನಂಬರ್ಗಳದ್ದು ಒಂದು ಗ್ರೂಪ್ ಮಾಡಬೇಕಷ್ಟೇ. ಸೇಮ್ ಪ್ರೈಮ್ ನಂಬರ್ಸ್ಗಳ ಗ್ರೂಪ್ ಮಾಡಿ ಒಂದನ್ನು ಹೊರಗಡೆ ತೆಗೆದು ಮಲ್ಟಿಪ್ಲೈ ಮಾಡ್ತೀವಿ. ಅದಷ್ಟು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ. ಈಗ 8 ಇದೆ, ಪ್ರೈಮ್ ನಂಬರ್ಸ್ನ ಡಿವೈಡ್ ಮಾಡ್ತೀವಿ. 2 4 8, 2 2 4, 2 1 2. ಅಲ್ಲಿ ಎರಡು ನಂಬರ್ಗಳದ್ದು ಒಂದು ಗ್ರೂಪ್ ಮಾಡ್ತಿದ್ರಿ, ಇಲ್ಲಿ 3 ನಂಬರ್ಗಳದ್ದು ಒಂದು ಗ್ರೂಪ್ ಮಾಡಬೇಕು. 3 ನಂಬರ್ಗಳಿಂದ ಒಂದು ಮಾತ್ರ ತಗೊಳ್ತೀರಿ, ಅದೇನಾಗಿರುತ್ತೆ ಅಂತಂದರೆ ಕ್ಯೂಬ್ ರೂಟ್ ಆಗಿರ್ತದೆ. ಈಗ 64 ಇದೆ ಅಂತ ಅನ್ಕೊಂಡ್ರಿ, ಕ್ಯೂಬ್ ರೂಟ್ ಆಫ್ 64. ಸೊ 64ನ ಕ್ಯೂಬ್ ರೂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. 64 ಇದೆ, ಪ್ರೈಮ್ ನಂಬರ್ಸ್ನ ಡಿವೈಡ್ ಮಾಡ್ತಾ ಹೋದರೆ 2 32 64, 2 16 32, 2 8 16, 2 4 8, 2 2 4, 2 1 2. ಇಲ್ಲಿ ಮೂರು ಪ್ರೈಮ್ ನಂಬರ್ಗಳದ್ದು ಒಂದು ಗ್ರೂಪ್, ಇವು ಮೂರದ್ದು ಒಂದು ಗ್ರೂಪು, ಇವು ಮೂರದ್ದು ಒಂದು ಗ್ರೂಪ್. ಇವು ಮೂರರಿಂದ ಒಂದು ನಂಬರ್ನ ಕಾಮನ್ ತೆಗಿರಿ, ಇವು ಮೂರಿಂದ ಒಂದು ನಂಬರ್ ತೆಗಿರಿ. ಇಲ್ಲಿ ಕಾಮನ್ ಏನು ತೆಗೆದಿದ್ದೀರಿ ಅದನ್ನು ಮಲ್ಟಿಪ್ಲೈ ಮಾಡಿ. 2 2 4. ಸೊ ಕ್ಯೂಬ್ ರೂಟ್ ಆಫ್ 64 ಅಂತಂದರೆ 4. 4ನ್ನು ಮಲ್ಟಿಪ್ಲೈ ಮಾಡಿ, 4 4 16, 16 4 64. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಕ್ಯೂಬ್ ರೂಟನ್ನು ಫೈಂಡ್ ಔಟ್ ಮಾಡ್ತೀವಿ. ಇನ್ನೊಂದು ನೋಡ್ರಿ, 512. ಕ್ಯೂಬ್ ರೂಟ್ ಆಫ್ 512. 512 2 ಇಂದ ಡಿವೈಡ್ ಮಾಡಬೇಕೀಗ. 2 2 4, 2 5 10, 2 6 12, 2 1 2, 2 2 4, 2 8 16, 2 6 12, 2 4 8, 2 32, 2 16, 2 8, 2 4, 2 2, 2 1. ಗ್ರೂಪ್ ಮಾಡಿ 3 ನಂಬರ್ಗಳು, ಯಾಕಂದರೆ ಕ್ಯೂಬ್ ರೂಟ್ ಇದೆ. ಸೊ ಇವು 3 1, ಇವು 3 1, ಇವು 3ರಿಂದ ಒಂದು ನಂಬರ್, ಈ 3ರಿಂದ ಒಂದು ನಂಬರ್, ಈ 3ರಿಂದ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿ. 2 2 4, 4 2 8. ಸೊ ಕ್ಯೂಬ್ ರೂಟ್ ಆಫ್ 512 ಅಂತಂದರೆ 8, ಅಥವಾ 8 ಕ್ಯೂಬ್ ಈಸ್ 512. ಓಕೆ, ಈ ರೀತಿ ನಾವು ಕ್ಯೂಬ್ ರೂಟನ್ನು ಕೂಡ ಫೈಂಡ್ ಮಾಡ್ಬೋದು ಫ್ಯಾಕ್ಟರೈಸೇಷನ್ ಮೆಥಡಿಂದ. ಫೈಂಡ್ ಮಾಡ್ಬೋದು, ಆದರೆ ಇದಕ್ಕೆ ನನಗೆ ಗೊತ್ತಿರೋ ಹಾಗೆ ಡಿವಿಷನ್ ಮೆಥಡ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಡಿವಿಷನ್ ಮೆಥಡಿಂದ ಸ್ಕ್ವೇರ್ ರೂಟನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಭಾಳ ಇಂಪಾರ್ಟೆಂಟ್ ಅದು. ಇಲ್ಲಿ ಯಾವುದನ್ನ ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ವೋ ಅಲ್ಲಿ ನಾವು ಫೈಂಡ್ ಔಟ್ ಮಾಡೋದು. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ಇಲ್ಲಿ ಯಾವುದು ಕಷ್ಟ ಆಗುತ್ತೆ ಅಂತೇಳಿ. ಮೇ ಬಿ ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ.
3844. ಒಂದ್ಸರಿ ನಾನು ವೆರಿಫೈ ಮಾಡ್ತೀನಿ. ಎಸ್, 3844 ಅಂತ ಇದೆ. ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್. ಒಂದು ವೇಳೆ ಇದಕ್ಕೆ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಿ ಅಂತಂದರೆ ನಾವು ಯೂಶ್ವಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರುತ್ತಲ್ಲ, ಆ ಮೆಥಡ್ ಪ್ರಕಾರ ಹೋಗಿಬಿಡ್ತೀವಿ. ಹೋದರೆ ಸಿಗುತ್ತೆ, ಆದರೆ ಕಷ್ಟ ಆಗ್ತದೆ. ಏನು ಕಷ್ಟ ಆಗುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. 2 1s 2, 1 ಉಳಿತು 18 ಆಯಿತು, 2 9s 18, 2 2s 4, 2 2s 4. ಮತ್ತೊಮ್ಮೆ 2 ಇಂದ ಡಿವೈಡ್ ಮಾಡ್ಬೋದು. 2 9s 18, 2 6s 12, 2 1s 2, 961 ಬಂತು. ಈಗ ಯಾವುದರಿಂದ ಡಿವೈಡ್ ಮಾಡ್ತೀರಿ? 3 ಇಂದ ಹೋಗಲ್ಲ, 5 ಇಂದ ಹೋಗಲ್ಲ, 7 ಇಂದ ಹೋಗಲ್ಲ. 7 ಇಂದ ಹೋಗುತ್ತಾ? 7 1s 7, 26 ಆಯಿತು. ನೋ, 7 ಇಂದ ಹೋಗಲ್ಲ, 11 ಇಂದ ಹೋಗಲ್ಲ, 13 ಇಂದ ಹೋಗಲ್ಲ, 31 ಇಂದ ಹೋಗ್ತದೆ ಅಷ್ಟೇನೆ. ಅಂದರೆ ಪ್ರೈಮ್ ನಂಬರ್ಸ್ನ ಹುಡುಕ್ತಾ ಹೋಗ್ಬೇಕು. ಎಲ್ಲಿವರೆಗೆ ಅಂತಂದ್ರೆ 31 ವರೆಗೂ ಹೋಗ್ಬೇಕು ನೀವು. 31 3s 93, ಅಲ್ಲಿ 3 ಉಳಿತು. 31 1s 31, 31 1s 31. ಸೊ 31 ವರೆಗೂ ಪ್ರೈಮ್ ನಂಬರ್ಸ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಬಟ್ ನನಗಿದು ಗೊತ್ತಿದ್ರಿಂದ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಆ ರೀತಿ. ಹಂಗಾಗಿ ನಾನು ಡೈರೆಕ್ಟಾಗಿ 31 ಅಂತ ಹೇಳಿಬಿಟ್ಟೆ. ಒಂದು ವೇಳೆ ಇದು ಗೊತ್ತಿರಲಿಲ್ಲ ಅಂತಂದರೆ ಆ 31ಗೆ ರೀಚ್ ಆಗೋವರೆಗೂ ನಮಗೆ ಬೇರೆ ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ ಇದು ನಡುವೆ. ಸೊ ಈ ರೀತಿ ಸಮಸ್ಯೆ ಬರ್ತದೆ. ಇದ್ರದ್ದೊಂದು ಡ್ರಾಬ್ಯಾಕ್, ಫ್ಯಾಕ್ಟರೈಸೇಷನ್ ಮೆಥಡದ್ದು ಡ್ರಾಬ್ಯಾಕ್ ಏನು ಅಂತಂದರೆ ಇದು. ಒಂದು ವೇಳೆ ನನ್ನ ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಈ ಪರ್ಫೆಕ್ಟ್ ಸ್ಕ್ವೇರ್ ಏನಿದೆ ಅದು ಯಾವ ನಂಬರ್ಗಳಿಂದ ಫಾರ್ಮ್ ಆಗಿದೆ ಅಂತಂದರೆ ಒಂದು ಲಾರ್ಜೆಸ್ಟ್ ಪ್ರೈಮ್ ನಂಬರ್ಗಳಿಂದ ಫಾರ್ಮ್ ಆಗಿದೆ. 31 ಅನ್ನೋಂಥ ಪ್ರೈಮ್ ನಂಬರಿಂದ ಫಾರ್ಮ್ ಆಗಿರೋದ್ರಿಂದ ಸೊ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ. ಬಟ್ ಇದು ಡಿವಿಷನ್ ಮೆಥಡಲ್ಲಿ ಏನು ಸಮಸ್ಯೆ ಕೊಡೋದಿಲ್ಲ. ಡಿವಿಷನ್ ಮೆಥಡಲ್ಲಿ ಅದು ಎಂಥದ್ದೇ ಪ್ರೈಮ್ ನಂಬರಿಂದ ಫಾರ್ಮ್ ಆಗಿರಲಿ ನಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಸೊ ಅದು ಭಾಳ ಹೆಲ್ಪ್ ಮಾಡ್ತದೆ ನಮಗೆ. ಸ್ವಲ್ಪ ಅರ್ಥ ಆಗೋವರೆಗೂ ಸ್ವಲ್ಪ ಕಷ್ಟ ಅಷ್ಟೇ. ಬಟ್ ಅರ್ಥ ಆಯಿತು ಅಂತಂದರೆ ಭಾಳ ಅದು ಈಸಿ ಆಗುತ್ತೆ. ಸೊ ಅದನ್ನು ನಾವೇನು ಮಾಡೋಂತಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.